ಅಂದರೆ ಇವತ್ತಿಂದ ಕಾಂಗ್ರೆಸ್ ಅಲ್ಲೇ ಬೇರೆದಿರೋದು ಸರ್. ಯಾಕಂದರೆ ನಮ್ಮ ಡಿ ಕೆ ಸಾಹೇಬರು ಸಿ ಎಮ್ ಆಗಿದ್ದಾರೆ. ಅದೇ ಥರ ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ಏನು KPCC ಅಧ್ಯಕ್ಷರಾಗಿ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮತ್ತು ಬಿ ಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಈ ಕಾಂಗ್ರೆಸ್ ಅಲ್ಲೇ ಬೇರೆದಿರತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇಷ್ಟೊಂದು ಜನ ಸಾಗರ ಇಲ್ಲಿ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಇದು ಯಾವುದೇ ಥರದ ಇದಿಲ್ಲ ಸರ್. ಇದು ಅಭಿಮಾನ. ಕಾಂಗ್ರೆಸ್ಸು ಮಾಡೋ ಅಂಥದ್ದು ಕೆಲಸದ ರೀತಿಯಲ್ಲೇ ಖುಷಿಯಾಗಿ ಜನಸಾಗರ ಇಷ್ಟು ಮಟ್ಟದಾಗೆ ಬಂದಿರೋದು. ಇದಕ್ಕೆ ಇವಾಗೇನೆಂದರೆ ಕಾಂಗ್ರೆಸ್ಸಲ್ಲಿ ತುಂಬ ಬದಲಾವಣೆ ಬರ್ತೈತೆ. ಇವಾಗ ಇವರು ಬಂದಿರೋದು ಯಾವುದೇ ಥರದ ಇನ್ಫ್ಲುಯೆನ್ಸ್ ಇರಲಿ, ಯಾವುದೇ ಥರದ ದುಡ್ಡಿನ ಅಂಶ ಇರಲಿ, ಯಾವುದೇ ಥರದ ಇರಲಿ, ಪಕ್ಷದ ಒಬ್ಬ ಕಾರ್ಯಕರ್ತರು ಇವತ್ತು CM ಆಗಿದ್ದಾರೆ, ಒಬ್ಬ ಕಾರ್ಯಕರ್ತರು KPCC ಅಧ್ಯಕ್ಷರಾಗಿದ್ದಾರೆ. ಇದರಿಂದ ದೊಡ್ಡ ಖುಷಿ ನಮಗೆ ಏನೂ ಇಲ್ಲ ಸರ್. ಇದೇ ಥರ ನಾವು ದುಡಿದ್ರೆ ಈ ಮಟ್ಟಕ್ಕೆ ನಾವು ಬೆಳಿಬೋದಂತ ಒಂದು ಆಶ್ವಾಸನೆ ಕೊಡ್ತಾಯಿದ್ದಾರೆ. ಇದೇ ಥರ ನಾವು ಯುವಕರು ಇವತ್ತು ಏನಿದ್ದೀವಿ ಕಾಂಗ್ರೆಸ್ನ ಕಷ್ಟಪಟ್ಟು ಒಂದು ಕಾರ್ಯಕರ್ತರಾಗಿ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ನಾವು ಬೆಳಿಬೇಕಂತ ನಮ್ಗೆ ಒಂದು ಆಸೆ ಬಂದೈತೆ. ಇದಕ್ಕೆ ಉದಾಹರಣೆ ನಮ್ಮ ಡಿ ಕೆ ಸಾಹೇಬ್ರು ಬಿ ಕೆ ಹರಿಪ್ರಸಾದ್ ಸರ್. ನಾನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಧರ್ಮಗಿರಿ ವಾರ್ಡಿನ ಆಕಾಂಕ್ಷಿಯಾಗಿದ್ದೀನಿ. ದಯವಿಟ್ಟು ನಮ್ಮಂಥ ಯುವಕರಿಗೆ ಒಳ್ಳೆಯ ಅವಕಾಶವನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾರು ಬೂತ್ ಮಟ್ಟದ ಲೆವೆಲಲ್ಲಿ ಯಾರು ಕಷ್ಟಪಟ್ಟು ಒಬ್ಬ ಕಾರ್ಯಕರ್ತ ಕೆಲಸ ಮಾಡ್ತಾನೆ ಅವ್ರಿಗೆ ಈ GB ಎಲೆಕ್ಷನ್ನಲ್ಲಿ ಅವಕಾಶ ಕೊಡ್ತೀನಿ ಅಂತ ಇದ್ದಾರೆ. ನಾವು ಒಂದು ಆಕಾಂಕ್ಷಿಯಾಗಿ ನಾವು ಒಂದು ಆಸೆಯಿಂದ ಇದ್ದೀವಿ ಸರ್.